ಎಸ್ ಬಾಲಣ್ಣವ್ರ ಜವಾಬ್ದಾರಿ ನಾಟ್ ಓನ್ಲಿ ಹಾಸನ ಬೆಂಗಳೂರು ಗ್ರಾಮಾಂತರಲ್ಲೂ ಕೂಡ ಡಿ ಕೆ ಬ್ರದರ್ಸ್ಗೆ ಫುಲ್ ಅವಳಿ ಇಡ್ತಿದ್ದೀರಪ್ಪ, ಫುಲ್ ಸ್ಟ್ರಾಂಗ್ ಆಗಿ ಫೈಟ್ ಕೊಡ್ತಿದ್ದೀರಿ. ಸೊ ಹಾಗಾಗಿ ಅವರು ಹಾಸನಕ್ಕೆ ಬಂದು ಡಿ ಕೆ ಶಿವಕುಮಾರ್ ಕರೆ ಕೊಡ್ತಾರೆ. ಮೂರು ಕಡೆ JDS ಸೋಲ್ತದೆ, ಕುಮಾರಸ್ವಾಮಿ ಸೋಲ್ತಾರೆ ಅಂತಾರೆ, ಸಿದ್ದರಾಮಯ್ಯನವರು ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಸೊ ಚುನಾವಣಾ ರಾಜಕಾರಣದಲ್ಲಿ ಈ ತರದ ಒಂದು ವ್ಯತ್ಯಾಸ ಹೇಳಿಕೆಗಳನ್ನ ಕೊಡ್ತಾರೆ. ಅವ್ರು ಹೇಳ್ತಕ್ಕಂಥ ಕನಸು ಈಗ ಆಲ್ರೆಡಿ ಅವೆಲ್ಲ ನೀವು ಮಾಧ್ಯಮದ ಮೂಲಕ ಜನರ ಭಾವನೆಗಳ ಮೂಲಕ ಅದು ಬಹುಶಃ ಈಗಾಗಲೇ ರಿಸಲ್ಟ್ ಡಿಕ್ಲೇರ್ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಈಗ ನಮ್ಮ ಮಂಡ್ಯ ಇರ್ಬೋದು, ಗ್ರಾಮಾಂತರ ಇರ್ಬೋದು, ರಿಸಲ್ಟ್ ಡಿಕ್ಲೇರ್ ಆಗಿದೆ ಅನ್ನೋದು ನನ್ನ ಅಲ್ಲಿಯ ಸಮೀಕ್ಷೆ ಪ್ರಕಾರ ಒಂದು ಇದಿದೆ. ಅಣ್ಣವರು ಕೂಡ ಒಂದು ಆರೋಗ್ಯ ಕ್ಷೇತ್ರದ ಒಂದು ಗಣನೀಯವಾದಂಥ ಸೇವೆನ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಮಾಡಿದ್ದಾರೆ. ಅವ್ರಿಗೆ ಹಳ್ಳಿ ಬದುಕಿನ ಬಗ್ಗೆನೂ ಕೂಡ ಗೊತ್ತು. ಅವರು ಒಬ್ಬ ಹಳ್ಳಿ ರೈತನ ಮಗನೇ, ಹಳ್ಳಿಯ ಕಷ್ಟ ಸುಖನೂ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ನಮಗೆ ಆಗಿಂದಾಗಲೇ ಈ ಅಂತರ್ಜಲದ ಬಗ್ಗೆ ನನಗೆ ತುಂಬ ಹೇಳೋದು. ಕೆರೆ ಕಟ್ಟೆಗಳನ್ನು ತುಂಬಿಸ್ಬೇಕು ಅಂತ ನನಗೆ 6-7 ವರ್ಷದಿಂದನೇ ನನಗೆ ಅವ್ರಿಗೆ ಹೇಳ್ತಾ ಇರೋರು. ಈಗ ಕೇವಲ ಆರೋಗ್ಯ ಕ್ಷೇತ್ರ ಮಾತ್ರ ಅಲ್ಲ, ದೇಶದ ನಾನಾ ಸಮಸ್ಯೆಗಳ ಬಗ್ಗೆ ಅವರು ಒಂದು ಸಂಸದೀಯ ಪಟವಾಗಿ ಹೊರಹೊಮ್ಮುತ್ತಾರೆ ಅನ್ನೋದು ನಮ್ಮ ವಿಶ್ವಾಸ ಇದೆ. ಅವರು ಗೆಲ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನೋದು ನನಗೆ. ವಿರೋಧಿಗಳು 1000 ಮಾತಾಡಲಿ, ನಮ್ದು ಗೆಲುವು ಫಿಕ್ಸ್ ಅಂತ ಹೇಳ್ತೀರಿ? ಸಹಜ ಹೇಳ್ತಾರೆ. ಈಗ ಒಂದು ಕಡೆ ಹಣ ಬಲ ಬೇರೆ ಏನೇನು ಚರ್ಚೆ ಮಾಡ್ತಾರೆ. ಬಹುಶಃ ಆ ಕ್ಷೇತ್ರದಲ್ಲಿ ಅದು ಆಗ್ತಾ ಇಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಅಣ್ಣರ ಒಂದು ಒಳ್ಳೆಯ ಸದ್ಭಾವನೆ, ಅವರ ಸದ್ಗುಣಗಳು ಎಲ್ಲರನ್ನೂ ಕೂಡ ಒಂದು ರೀತಿ ಸರಿದೂಗಿಸ್ಕೊಂಡು ಹೋಗ್ತಕ್ಕಂಥ ಒಂದು ನಾಯಕತ್ವದ ಗುಣ ಇದೆ. ಈಗ ಇಲ್ಲಿದವರು 17 ವರ್ಷ ಆ ಒಂದು ಜಯದೇವ ಹೃದ್ರೋಗ ಸಮಸ್ಯೆನ ಅಂತಾರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ತಕ್ಕಂಥದ್ದಕ್ಕೆ ಅಷ್ಟು ಸುಲಭ ಇರಲಿಲ್ಲ. ಅದನ್ನು ತೆಗೆದುಕೊಂಡೋಗಿ ಬಡವರ ಪಾಲಿಗೆ ಒಂದು ವರವಾಗಿ ಒಳ್ಳೆ ಸೇವೆ ಮಾಡಿದ್ದಾರೆ ಸರ್. ಅಂತಿಮವಾಗಿ ಇವತ್ತು ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಅವರು, ನಡ್ಡಾ ಅವರು ಅವ್ರನ್ನ ಆ ಸೇವೆನ ಗುರುತಿಸೇ BJPಯಿಂದ ಸ್ಪರ್ಧೆ ಮಾಡಬೇಕು ಅನ್ನೋದನ್ನು ಒಂದು ತೀರ್ಮಾನ ಮಾಡಿ ಅವಕಾಶ ಮಾಡಿದ್ದಾರೆ. ಇವತ್ತು BJP JDS ಸಕ್ರಿಯ ಕಾರ್ಯಕರ್ತರುಗಳಲ್ಲಿ ಒಟ್ಟಾಗಿ ಕೆಲಸ ಮಾಡ್ತಿರೋದ್ರಿಂದ ಅವ್ರು ಗೆಲ್ಲುವ ಅಬಾಧಿತ ಅನ್ನೋದು.